ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಫೆಬ್ರವರಿ 28, 2026ರಂದು ಯುದ್ಧ ಶುರುವಾಯಿತು. ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಜಂಟಿಯಾಗಿ ಇರಾನ್ ಮೇಲೆ ಬೃಹತ್ ವೈಮಾನಿಕ ದಾಳಿ ನಡೆಸಿದ್ವು. ಈ ಸಂಘರ್ಷದಲ್ಲಿ ಈವರೆಗೆ ಇರಾನ್ನಲ್ಲಿ ಅನೇಕ ಜನ ಮೃತಪಟ್ಟಿದ್ದಾರೆ. ಅದು ಅಲ್ಲದೆ ಅನೇಕ ಜನ ಗಾಯಗೊಂಡಿದ್ದಾರೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸದೇ ಇದ್ದದ್ದು ಅಮೆರಿಕ ಮತ್ತು ಇಸ್ರೇಲ್ನ ಅತಿದೊಡ್ಡ ಆತಂಕವಾಗಿದೆ. ಇರಾನ್ ಪರಮಾಣು ಬಾಂಬ್ ತಯಾರಿಸುತ್ತಿದೆ ಅಂತ ಇಸ್ರೇಲ್ ದೀರ್ಘಕಾಲದಿಂದ ವಾದಿಸುತ್ತಿತ್ತು. ಹಮಾಸ್, ಹೆಜ್ಬುಲ್ಲಾ ಮತ್ತು ಹೌತಿಗಳಂತಹ ಸಶಸ್ತ್ರ ಗುಂಪುಗಳಿಗೆ ಇರಾನ್ ಬೆಂಬಲ ಕೊಡ್ತಾ ಇದ್ದದ್ದು ಮಧ್ಯಪ್ರಾಚ್ಯದ ಭದ್ರತೆಗೆ ದೊಡ್ಡ ಸವಾಲಾಗಿತ್ತು. ಅದು ಅಲ್ಲದೆ ಜನವರಿ 2026ರಲ್ಲಿ ಇರಾನ್ನಲ್ಲಿ ನಡೆದ ಸರ್ಕಾರ ವಿರೋಧಿ ಪ್ರತಿಭಟನೆಗಳನ್ನು ಇರಾನ್ ಸರ್ಕಾರ ಅತ್ಯಂತ ಕ್ರೂರವಾಗಿ ಹತ್ತಿಕ್ಕಿತ್ತು. ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ವಿರುದ್ಧ ಸಮರವನ್ನ ಆರಂಭಿಸಿದ್ವು. ಪರಿಣಾಮವಾಗಿ ಸುಮಾರು 3.5 ದಶಕಗಳ ಕಾಲ ಇರಾನ್ನ ಅನಭಿಷಿಕ್ತ ದೊರೆಯಾಗಿ ಮೆರೆದ ಇರಾನ್ನ ಸುಪ್ರೀಂ ನಾಯಕ 86 ವರ್ಷದ ಅಯತೊಲ್ಲಾ ಅಲಿ ಖಮೇನಿ ಅವರನ್ನ ಇಸ್ರೇಲ್, ಅಮೆರಿಕ ಜಂಟಿ ದಾಳಿಯಲ್ಲಿ ಹತರಾದರು. ಫೆಬ್ರವರಿ 28, 2026ರ ಬೆಳಗ್ಗೆ ಸುಮಾರು 9:40 ಸಮಯಕ್ಕೆ ಖಮೇನಿ ಅವರು ತಮ್ಮ ಉನ್ನತ ಭದ್ರತಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದರು. ಈ ಸಭೆಯ ಹಿನ್ನೆಲೆ ಅತಿ ಹೆಚ್ಚು ಭದ್ರತೆಯನ್ನು ನೀಡಲಾಗಿತ್ತು. ಆದರೆ ಅಮೆರಿಕದ CIA ಈ ಸಭೆಯ ಮೇಲೆ ಕಣ್ಣಿಟ್ಟಿತ್ತು. ಹೆಚ್ಚಿನ ಭದ್ರತೆಯುಳ್ಳ ಕಾಂಪೌಂಡ್ ಅನ್ನು ನಿಖರವಾಗಿ ಗುರಿಯಿರಿಸಲಾಗಿತ್ತು. ಇಸ್ರೇಲಿ ವಾಯುಪಡೆಯ F-15 ಯುದ್ಧ ವಿಮಾನಗಳು ಉಡಾಯಿಸಿದ ಸುಧಾರಿತ ಬ್ಲೂ ಸ್ಪಾರೋ ಎಂಬ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಖಮೇನಿ ಅವರ ಕಚೇರಿ ಮತ್ತು ನಿವಾಸದ ಮೇಲೆ ದಾಳಿ ನಡೆಸಲಾಯಿತು. ಈ ಕ್ಷಿಪಣಿಯು ವಾಯುಮಂಡಲದ ಎತ್ತರಕ್ಕೆ ಜಿಗಿದು ನಂತರ ಅತ್ಯಂತ ವೇಗವಾಗಿ ಗುರಿಯ ಮೇಲೆ ಅಪ್ಪಳಿಸುವ ಸಾಮರ್ಥ್ಯ ಹೊಂದಿದೆ. ಖಮೇನಿ ಅವರ ಜೊತೆಗೆ ಇರಾನ್ನ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಅಬ್ದುಲ್ ರಹೀಂ ಮೌಸವಿ ಮತ್ತು IRGC ಕಮಾಂಡರ್ ಮೊಹಮ್ಮದ್ ಫಾಕ್ಫೂರ್ ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಹಿರಿಯ ನಾಯಕರು ಹತರಾಗಿದ್ದಾರೆ. ದಾಳಿಯಲ್ಲಿ ಖಮೇನಿ ಅವರ ಪುತ್ರಿ ಮತ್ತು ಮೊಮ್ಮಗಳು ಕೂಡ ಮರಣ ಹೊಂದಿದ್ರು. ಆದರೆ ಖಮೇನಿ ಮೃತಪಟ್ಟು ಸುಮಾರು 2 ತಿಂಗಳು ಕಳೆದರೂ ಖಮೇನಿ ಅವರ ಮೃತದೇಹ ಮಣ್ಣು ಮಾಡದಿರೋದು ಯಾಕೆ ಅನ್ನೋ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ. ಅಂತ್ಯಕ್ರಿಯೆ ಯಾಕಿಲ್ಲ? ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಅನುಯಾಯಿಗಳು, ಸಾರ್ವಜನಿಕರು ಸೇರೋ ಸಾಧ್ಯತೆ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಜನರನ್ನ ಈಗ ನಿಯಂತ್ರಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣ ನೀಡಿ ಅಧಿಕಾರಿಗಳು ಅಂತ್ಯಕ್ರಿಯೆಯನ್ನ ಮುಂದೂಡಿದ್ದಾರೆ. ಅಲ್ಲದೆ ಇಸ್ರೇಲ್ ದಾಳಿ ಮಾಡುವ ಸಾಧ್ಯತೆಯನ್ನು ಮುಂದಿಟ್ಟು ಈ ನಿರ್ಧಾರಕ್ಕೆ ಬರಲಾಗಿದೆ. ಆಡಳಿತವು ಸದ್ಯ ಯಾವುದೇ ಅಪಾಯವನ್ನು ಎದುರಿಸುವುದಕ್ಕೆ ಸಜ್ಜಾಗಿಲ್ಲ ಅಂತ ಮೂಲಗಳು ತಿಳಿಸುತ್ತಿವೆ. ಇರಾನ್ನ ಅಧಿಕಾರಿಗಳು ಈಶಾನ್ಯ ಇರಾನ್ನಲ್ಲಿರುವ ಖಮೇನಿ ಅವರ ತವರು ಮಷಾದ್ನಲ್ಲಿ ಸಮಾಧಿ ನಿರ್ಮಿಸಲು ಮುಂದಾಗಿದ್ದಾರೆ. ಈ ನಗರ ಶಿಯಾ ಮುಸ್ಲಿಮರ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು. ಧಾರ್ಮಿಕ ಮಹತ್ವ ಹೊಂದಿರುವ ಪ್ರದೇಶದಲ್ಲಿ ಖಮೇನಿ ಅವರ ಸಮಾಧಿ ನಿರ್ಮಿಸುವುದು ಅತ್ಯಂತ ಸೂಕ್ತ ಅಂತ ಧಾರ್ಮಿಕ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳ ಪ್ರಕಾರ ಆರಂಭದಲ್ಲಿ 4 ರಿಂದ 3 ದಿನಗಳ ಸರ್ಕಾರಿ ಅಂತ್ಯಕ್ರಿಯೆ ಕಾರ್ಯ ನಡೆಸುವ ಯೋಜನೆಯನ್ನ ಕೈಗೊಳ್ಳಲಾಗಿತ್ತು. ಆದರೆ ನಂತರ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ತೀವ್ರಗೊಂಡ ಹಿನ್ನೆಲೆ ಈ ಯೋಜನೆಯನ್ನ ಕೈಬಿಡಲಾಯಿತು. ಏಪ್ರಿಲ್ 8ರಂದು ಸಹಿ ಹಾಕಲಾದ ಅಮೆರಿಕ ಮತ್ತು ಇರಾನ್ ನಡುವಿನ ತಾತ್ಕಾಲಿಕ ಕದನ ವಿರಾಮ ಒಪ್ಪಂದ ಅನಿಶ್ಚಿತತೆಯಿಂದ ಕೂಡಿದೆ. ಇರಾನ್ನ ಪರಮಾಣು ಯೋಜನೆಯನ್ನು ಹತ್ತಿಕ್ಕುವ ಉದ್ದೇಶದಿಂದ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಜಂಟಿಯಾಗಿ ಕ್ಷಿಪಣಿ ದಾಳಿಗಳನ್ನು ನಡೆಸಿದ್ವು. ಮೊದಲ ದಾಳಿಯೇ ಪರಮೋಚ್ಚ ನಾಯಕನನ್ನ ಗುರಿಯಾಗಿಸಲಾಗಿತ್ತು. ಈ ದಾಳಿಯಲ್ಲಿ ಖಮೇನಿ ಮತ್ತು ಕುಟುಂಬದ ಹಲವು ಸದಸ್ಯರೊಂದಿಗೆ ಸಾವಿಗೀಡಾಗಿದ್ರು. ಒಂದು ವೇಳೆ ದಿವಂಗತ ಪರಮೋಚ್ಚ ನಾಯಕನಿಗೆ ಅಂತ್ಯಕ್ರಿಯೆ ಆಯೋಜಿಸಿದರೆ ಗೌರವ ಸಲ್ಲಿಸಲು ಲಕ್ಷಾಂತರ ಜನ ಸೇರಬಹುದು. ಇದು ಭದ್ರತೆಯ ದೃಷ್ಟಿಯಿಂದ ದೊಡ್ಡ ಸವಾಲಾಗಬಹುದು ಎಂಬ ಆತಂಕ ಇರಾನ್ಗೆ ಇದೆ. ಪ್ರಸ್ತುತ ಕದನ ವಿರಾಮ ಜಾರಿಯಲ್ಲಿದ್ದರೂ ಇಷ್ಟು ದೊಡ್ಡ ಜನಸಮೂಹ ಸೇರೋದು ಇಸ್ರೇಲ್ನ ವೈಮಾನಿಕ ದಾಳಿಗೆ ಸುಲಭ ತುತ್ತಾಗಬಹುದು ಅಂತ ಇರಾನ್ ಹೆದರ್ತಿದೆ ಅನ್ನೋ ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಖಮೇನಿ ಫೌಂಡೇಶನ್ ಫಾರ್ ಡಿಫೆನ್ಸ್ ಅಂಡ್ ಡೆಮಾಕ್ರಸಿಸ್ನ ಬೆಹನಮ್ ತಾಲಿಬ್ದೋ ಅವರನ್ನು ಉಲ್ಲೇಖಿಸಿ ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದ್ದು, ಸರಳವಾಗಿ ಹೇಳಬೇಕಂದ್ರೆ ಇರಾನ್ ಆಡಳಿತ ಎದುರಾಗಬಹುದಾದ ಅಪಾಯದ ಬಗ್ಗೆ ಆತಂಕ ಹೊಂದಿದೆ ಮತ್ತು ಅತಿ ದುರ್ಬಲವಾಗಿದೆ ಅಂತ ಹೇಳಿದ್ದಾರೆ. ಇರಾನ್ ಕೇವಲ ಗಡಿಯಾಚೆಗಿನ ಶತ್ರುಗಳಿಗೆ ಮಾತ್ರ ಬಲ್ಲದೆ ಪ್ರಸ್ತುತ ಆಡಳಿತದ ವಿರುದ್ಧ ದೇಶದೊಳಗೆ ನಡೆಯಬಹುದಾದ ರಾಷ್ಟ್ರೀಯತಾವಾದಿ ಬಂಡಾಯಕ್ಕೂ ಹೆದರ್ತಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಅಧಿಕಾರ ವಹಿಸಿಕೊಂಡ ನಂತರ ಒಮ್ಮೆಯೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಅಯತೊಲ್ಲಾ ಅಲಿ ಖಮೇನಿ ಮಗ ಹಾಗೂ ಉತ್ತರಾಧಿಕಾರಿ ಮೋಸ್ತಫಾ ಖಮೇನಿಯ ಅನುಪಸ್ಥಿತಿಯ ಬಗ್ಗೆಯೂ ಸರ್ಕಾರ ವಿವರಣೆ ಕೊಡಬೇಕಾಗುತ್ತದೆ ಅಂತ
ತಾಲೆಬ್ದು ವಿವರಿಸಿದ್ದಾರೆ. 1989ರಲ್ಲಿ ಇರಾನ್ ಆಡಳಿತದ ಸಂಸ್ಥಾಪಕನ ಅಂತ್ಯಕ್ರಿಯೆ ಅತ್ಯಂತ ಬೃಹತ್ ಮಟ್ಟದಲ್ಲಿ ನಡೆದಿತ್ತು. ಆದರೆ ಒಂದು ತಲೆಮಾರಿನ ನಂತರ ಅವರ ಉತ್ತರಾಧಿಕಾರಿಯ ಅಂತ್ಯಕ್ರಿಯೆಯನ್ನ ನಿಧನರಾಗಿ 1 ತಿಂಗಳ ನಂತರವೂ ನಡೆಸುವುದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಸಾಕಷ್ಟು ವಿಚಾರ ಹೇಳುತ್ತಿದೆ ಅಂತ ತಾಲೆಲ್ಲು ಹೇಳಿದ್ದಾರೆ. 1989ರಲ್ಲಿ ಅಯತುಲ್ಲಾ ರುಹುಲ್ಲಾ ಖಮೇನಿ ನಿಧನರಾದಾಗ ದೇಶದಾದ್ಯಂತ ಲಕ್ಷಾಂತರ ಜನರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಆದರೆ ಅಲಿ ಖಮೇನಿಗೆ ಅಂತ ಗೌರವ ಸಿಕ್ಕಿಲ್ಲ. ಇದಕ್ಕೆ ಇರಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ಸತತ ದಾಳಿಗಳೇ ಪ್ರಮುಖವಾದ ಕಾರಣ.